ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ವಿರುದ್ಧ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ವಿರುದ್ಧ ಯಾರಾದರೂ ನಿಂತರೆ, ಅದು ಯಾರೇ ಆಗಿರಲಿ, ಹಿಂದುತ್ವದಲ್ಲಿ, ಸನಾತನದಲ್ಲಿ ಅತ್ಯಂತ ಎತ್ತರದಲ್ಲಿ ಕೂತಿರುವಂತಹ ವ್ಯಕ್ತಿನೇ ಆಗಿರಲಿ, ಅವರನ್ನು ಬಿಡುವ ಮಾತೇ ಇಲ್ಲವಾ ಅಂಥದ್ದೊಂದು ಪರಿಸ್ಥಿತಿ ಈಗ ದೇಶದಲ್ಲಿ ನಿರ್ಮಾಣ ಆಗಿದೆ. ಕಳೆದ ಒಂದೂವರೆ ತಿಂಗಳಿಂದ ಶಂಕರಾಚಾರ್ಯ ಸ್ಥಾನದಲ್ಲಿರುವಂತಹ ಒಂದು ವ್ಯಕ್ತಿಯನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸ್ಕೊಂಡು ಬರ್ತಿರುವಂಥ ರೀತಿ ಇದೆಯಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಬಿ ಜೆ ಪಿನ ಒಪ್ಕೋಬೇಕು, ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಕೊಳ್ಬೇಕು, ಅವರು ಹೇಳಿದಂಗೆ ಕೇಳಬೇಕು. ಆಗ ಮಾತ್ರ ನೀವು ಹಿಂದುತ್ವ, ಸನಾತನ ಯಾವ ಹೆಸರಲ್ಲಿದ್ದರೂ, ಎಷ್ಟೇ ಎತ್ತರದಲ್ಲಿದ್ದರೂ ನಿಮ್ಮನ್ನು ಅವರು ಒಪ್ಕೊಳ್ತಾರೆ. ಇಲ್ಲದೆ ಹೋದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಯಾವ ಮಟ್ಟಕ್ಕೆ ಅಂದರೆ, ಶಂಕರಾಚಾರ್ಯ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ಆಗಿದೆ. ಪೋಕ್ಸೋ ಪ್ರಕರಣ ಆಗಿದೆ. ಸೊ ಯಾರು ಈ ಶಂಕರಾಚಾರ್ಯ ಮತ್ತು ಏನು ನಡೀತಾ ಇದೆ ಈ ವ್ಯಕ್ತಿಯ ವಿಚಾರದಲ್ಲಿ, ಇತ್ತೀಚಿನ ಬೆಳವಣಿಗೆಗಳೇನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಒಂದು ಡಿಸ್ಕ್ಲೇಮರ್. ನಾನು ಯಾವ ಶಂಕರಾಚಾರ್ಯನೂ ಸಹ ಬೆಂಬಲಿಸೋದಿಲ್ಲ. ಯಾಕೆಂದರೆ ಶಂಕರಾಚಾರ್ಯ ಅಂತ ಕರೆಸಿಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಜಾತಿವಾದಿ. ಪ್ರತಿ ಶಂಕರಾಚಾರ್ಯ, 5 ಜನ ಶಂಕರಾಚಾರ್ಯಗಳು ಇದ್ದಾರೆ ಈ ದೇಶದಲ್ಲಿ. ಎಲ್ಲ ಶಂಕರಾಚಾರ್ಯರು ಸಹ ಜಾತಿವಾದಿಗಳು, ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸುವವರು ಮತ್ತು ಶ್ರೇಣೀಕೃತ ಸಮಾಜವನ್ನು ಬೆಂಬಲಿಸುವವರು. ಅವರ ಪ್ರಕಾರ ಮನುಸ್ಮೃತಿನೇ ಸರಿಯಾದಂತಹ ಸಂವಿಧಾನ ಮತ್ತು ಅಸ್ಪೃಶ್ಯ ಸಮುದಾಯ, ಅಸ್ಪೃಶ್ಯತೆ ಅನ್ನುವಂಥದ್ದು ಸರಿ. ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು, ಅವ್ರಿಗೆ ಯಾವ ಸಮಾನತೆಯನ್ನು ಕೊಡಬಾರ್ದು. ಶೂದ್ರರನ್ನು ಸಹ ಎಲ್ಲಿಡಬೇಕು ಅಲ್ಲಿಡಬೇಕು, ಅವ್ರಿಗೆ ಯಾವ ಸಮಾನತೆಯನ್ನು ಕೊಡಬಾರ್ದು ಅಂತ ನಂಬಿರುವಂಥವರು, ಪ್ರತಿಪಾದಿಸುವಂಥವರು ಶಂಕರಾಚಾರ್ಯಗಳು. ಅದು ಯಾವುದೇ ಶಂಕರಾಚಾರ್ಯ ಆಗಿರಲಿ, 5 ಜನರಲ್ಲಿ. ಹಾಗಾಗಿ ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿ ಆಫ್ ದ ಶಂಕರಾಚಾರ್ಯಸ್. ಇಲ್ಲಿಯೂ ಸಹ ಅವಿಮುಕ್ತೇಶ್ವರಾನಂದ ಸರಸ್ವತಿ ಈ ವ್ಯಕ್ತಿಯನ್ನು ಸಹ ನಾನು ಬೆಂಬಲಿಸೋದಿಲ್ಲ. ಬಟ್ ನಡೀತಾರೆ ಬೆಳವಣಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಏನೇನಾಯಿತು, ಅವಿಮುಕ್ತೇಶ್ವರಾನಂದ ಸರಸ್ವತಿ ಅಂತ ಕರೆಸಿಕೊಳ್ಳುವಂತಹ ಈ 5ರಲ್ಲಿ ಒಂದು ಶಂಕರಾಚಾರ್ಯ. ದೇಶದಲ್ಲಿ 5 ದಿಕ್ಕುಗಳಲ್ಲಿ 5 ಶಂಕರಾಚಾರ್ಯರು ಏನಕ್ಕೆ ಬಂದರು, ಇತಿಹಾಸವನ್ನು ತಿಳಿದ್ರೆ ಗೊತ್ತಾಗುತ್ತೆ. ಬೌದ್ಧ ಧರ್ಮವನ್ನು ಕತ್ತು ಹಿಸ್ಕೋದಕ್ಕೆ, ಬೌದ್ಧರನ್ನು ಮಾರಣ ಹೋಮ ನಡೆಸೋದಕ್ಕೆ, ಅದನ್ನು ಬೆಂಬಲಿಸೋದಕ್ಕೆ ಏನೇನೋ ಚರಿತ್ರೆಗಳಿದ್ದಾವೆ. ಆ ಚರಿತ್ರೆಯನ್ನು ಒಂದ್ಸಲ ನೀವು ಇಂಟ್ರೆಸ್ಟ್ ಇದ್ದರೆ ಓದ್ಕೊಳ್ಳಿ, ಅಥವಾ ಆಲ್ರೆಡಿ ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಂತಹ ಪರಂಪರೆಯ ಶಂಕರಾಚಾರ್ಯರಲ್ಲಿ ಒಬ್ಬ ಶಂಕರಾಚಾರ್ಯ ಬಂದು ಅವಿಮುಕ್ತೇಶ್ವರಾನಂದ ಸರಸ್ವತಿ. ಈ ವ್ಯಕ್ತಿ ಅದೇ ಯಾಕೋ ಸ್ವಲ್ಪ ಮೋದಿ ಮತ್ತು ಯೋಗಿ ಆದಿತ್ಯನಾಥರನ್ನ ಕಂಡ್ರೆ ಸಿಡುಕುವಂಥ ವ್ಯಕ್ತಿ. ರಾಮ ಜನ್ಮಭೂಮಿ ಅಂತ ಕರೆಸಿಕೊಳ್ಳುವಂಥದ್ದೊಂದು ಇದೆಯಲ್ಲ, ರಾಮ ಮಂದಿರ ಅಂತ ಒಂದು ಕಟ್ಟದ್ರಲ್ಲ, ಬಾಬರಿ ಮಸೀದಿಯನ್ನು ಕೆಡವಿ, ಆ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿಯೂ ಸಹ ಈ ಅವಿಮುಕ್ತೇಶ್ವರಾನಂದ ಸರಸ್ವತಿ ಶಂಕರಾಚಾರ್ಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರುವಂಥದ್ದು, ಸನಾತನದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಅಪೂರ್ಣ ಮಂದಿರವನ್ನು ಇವರು ರಾಜಕೀಯ ಲಾಭಕ್ಕೆ ಉದ್ಘಾಟನೆ ಮಾಡ್ತಿದ್ದಾರೆ ಮತ್ತು ಇದು ಸರಿಯಾದ ಸಮಯ ಅಲ್ಲ, ಶಾಸ್ತ್ರೋಕ್ತವಾಗಿ ಆಗ್ತಿಲ್ಲ, ಏನೇನೋ ಅಪಾತಗಳನ್ನು ಮಾಡಿದ್ರು, ಅದನ್ನು ಬಹಿಷ್ಕರಿಸಿದ್ರು, ಇವರು ಹೋಗಲಿಲ್ಲ. ಆಗಿನಿಂದಲೂ ಸಹ ಬಿ ಜೆ ಪಿ ಕೆಂಗಣ್ಣಿಗೆ ಇವ್ರು ಗುರಿಯಾಗ್ತಾನೆ ಬರ್ತಿದ್ರು. ಅದು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೀತಾನೆ ಹೋಗ್ತಿತ್ತು. ಬಿ ಜೆ ಪಿಯನ್ನು ಟೀಕೆ ಮಾಡ್ತಿದ್ರು, ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಟೀಕೆ ಮಾಡ್ತಿದ್ರು, ಏನೇನೋ ಆಗ್ತಿತ್ತು. ಕುಂಭಮೇಳದ ಸಂದರ್ಭದಲ್ಲಿಯೂ ಸಹ ಕಳೆದ ವರ್ಷ ಜನವರಿಯಲ್ಲಿ ನಡೆದಾಗ ಏನು ಸಾವುಗಳಾಗಿತ್ತಲ್ಲ ಕಾಲ್ತುಳಿತದಲ್ಲಿ, ಅದರ ವಿಚಾರವಾಗಿಯೂ ಸಹ ಸರ್ಕಾರವನ್ನು ಸಿಕ್ಕಾಬಿಟ್ಟೆ ತರಾಟೆಗೆ ತೆಗೆದುಕೊಂಡಿದ್ರು. ಯಾರೋ ಒಬ್ಬ ಅಯೋಗ್ಯ ಮೂರ್ಖ, ಆ ಸಾವುಗಳು ಪವಿತ್ರ ಸಾವುಗಳು, ಪುಣ್ಯ ಮಾಡಿದರೆ ಅಲ್ಲಿ ಸಾಯೋಕ್ಕಾಗೋದು ಅಂತ ಹೇಳಿದಾಗ ಅವನೇ ಬಿದ್ದು ಸಾಯಲಿ, ಹೇಳಿದವನೇ ಬಿದ್ದು ಸಾಯಲಿ ಅಂತ ಹೇಳಿಕೆ ಕೊಟ್ಟಂತಹ ಶಂಕರಾಚಾರ್ಯ ಈ ಅವಿಮುಕ್ತೇಶ್ವರಾನಂದ ಸರಸ್ವತಿ. ಸೊ ನಿಮಗೆ ಅರ್ಥ ಆಗಿರಬೇಕು, ಬಿ ಜೆ ಪಿಗೂ ಈ ವ್ಯಕ್ತಿಗೂ ಆಗಿ ಬರಲ್ಲ. ಅದು ಒಂದು ಕಡೆ. ಸೊ ಇತ್ತೀಚೆಗೆ ಏನಾಯಿತು, ಕಳೆದ ಒಂದೂವರೆ ತಿಂಗಳ ಹಿಂದೆ ಪ್ರಯಾಗ್ರಾಜಲ್ಲಿ ಏನೋ ಒಂದು ಧಾರ್ಮಿಕ ಆಚರಣೆಗಳಿತ್ತು, ಕುಂಭಮೇಳದ ರೀತಿಯಲ್ಲಿಯೇ. ಅಲ್ಲಿ ಹೋಗಿ ಪವಿತ್ರ ಸ್ನಾನ ಅದು ಅನ್ನುವಂತಹ ಕಾರ್ಯಕ್ರಮಗಳಿತ್ತು. ಅಲ್ಲಿಗೆ ಈ ವ್ಯಕ್ತಿ ಹೋದಾಗ ದೊಡ್ಡ ಗಲಾಟೆ ಆಗೋಯ್ತು. ಪಲ್ಲಕ್ಕಿಯಲ್ಲಿ ಬಂದಿದ್ದನ್ನು ಸ್ಥಳೀಯ ಆಡಳಿತ ವಿರೋಧಿಸಿತು. ಈ ವ್ಯಕ್ತಿಯ ಸಪೋರ್ಟಿಗೆ ಬಂದಂತಹ ಶಿಷ್ಯಂದ್ರನ್ನ ಜುಟ್ಟು ಹಿಡ್ಕೊಂಡು ಎಳೆದಾಡಿ ಹೊಡೆದರು.
ಕೇಸುಗಳಾಯಿತು, ಅಸಮಾಧಾನಗಳಾಯಿತು. ಈ ವ್ಯಕ್ತಿ ಕೊನೆಗೆ ಸ್ನಾನನೇ ಮಾಡದಿರ ಹೋಗ್ಬಿಟ್ರು. ನಾನು ಸ್ನಾನನೇ ಮಾಡಲ್ಲ ಅಂತ. ಸರ್ಕಾರ ಕ್ಷಮೆ ಕೇಳಬೇಕು, ಆಗ ಮಾತ್ರ ನಾನು ಮಾಡೋದು ಅಂತ. ಇನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇರೋದ್ರಿಂದ ಸನಾತನ ಧರ್ಮದಲ್ಲಿ ಬರುವಂತಹ ಈ ವ್ಯಕ್ತಿ, ಅದು ಸನಾತನದಲ್ಲಿ ಅತ್ಯಂತ ಎತ್ತರದ ಸ್ಥಾನಗಳಲ್ಲಿರುವಂತಹ 5 ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿ ಶಂಕರಾಚಾರ್ಯ. ಆ ವ್ಯಕ್ತಿಯ ವಿರುದ್ಧ, ಆ ವ್ಯಕ್ತಿಯ ಶಿಷ್ಯಂದರ ವಿರುದ್ಧ ಅಥವಾ ಬೆಂಬಲಿಗರ ವಿರುದ್ಧ ಪೊಲೀಸರು ಕೈ ಮಿಲಾಯಿಸ್ತಾರೆ ಅಥವಾ ಹೊಡಿತಾರೆ, ಹಲ್ಲೆ ಆಗುತ್ತೆ, ಜುಟ್ಟಿಟ್ಕೊಂಡು ಎಳಿತಾರೆ, ಎಳೆದು ಬಿಸಾಕ್ತಾರೆ, ಎಲ್ಲ ಆಗತ್ತೆ ಅಂತಂದ್ರೆ ಆದಿತ್ಯನಾಥ್ ಅಪ್ಪಣೆ ಇಲ್ಲದೆ, ಆದಿತ್ಯನಾಥ್ ಗಮನಕ್ಕೆ ಬರದೆ ಆಗೋಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಸೊ ಸ್ಪಷ್ಟವಾಗಿ ಆದಿತ್ಯನಾಥ್ ಸೂಚನೆ ಹಾಗೆ ಇರುತ್ತೆ. ಇವರಿಗೆ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಆನಂತರ ನೋಟಿಸನ್ನು ಕೊಡ್ತಾರೆ ಈ ವ್ಯಕ್ತಿಗೆ, ನೀವು ಶಂಕರಾಚಾರ್ಯ ಅನ್ನೋದಕ್ಕೆ ಸರ್ಟಿಫಿಕೇಟ್ ಎಲ್ಲಿದೆ ಅಂತ. ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಇದು. ಈ ಸ್ವಾಮೀಜಿ ಶ್ರೀ 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 ಅಂತೆಲ್ಲ ಏನೇನೋ ಹಾಕೊಂಡು ಓಡಾಡ್ತಿರ್ತಾರಲ್ಲ ಜನ, ಅವ್ರಿಗೆಲ್ಲ ಯಾರು ಆ ಸ್ಥಾನಗಳನ್ನು ಕೊಡೋದು? ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲೇ ಇದೆ. ಅದನ್ನೇ ಉಲ್ಲೇಖಿಸಿ ಯೋಗಿ ಆದಿತ್ಯನಾಥ್ ಸರ್ಕಾರ ನೋಟಿಸ್ ಕೊಡ್ತು, ಶಂಕರಾಚಾರ್ಯ ಅಂತ ಪ್ರೂವ್ ಮಾಡಿ ಅಂತ. ಅಷ್ಟು ಸಿಟ್ಟು. ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಮೇಲೆ ಈ ಹಿಂದೆಯಿಂದ ಕೇಳ್ಕೊಂಡು ಬರ್ತಿದ್ದಂತಹ ಆಪಾದನೆ ಇದೆಯಲ್ಲ, ಆದಿತ್ಯನಾಥ್ ಬ್ರಾಹ್ಮಣ ವಿರೋಧಿ, ಠಾಕೂರ್ ವರ್ಸಸ್ ಬ್ರಾಹ್ಮಣ ಅಲ್ಲಿರೋದು, ಅದು ಸರಿನೇ ಅನ್ನುವ ಮಟ್ಟಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರದ ನಡವಳಿಕೆ ಇತ್ತು. ಆದಿತ್ಯನಾಥ್ ಸ್ವತಃ ಸದನದ ಒಳಗೆ ನಿಂತ್ಕೊಂಡು ಈ ವ್ಯಕ್ತಿಯನ್ನು ಟೀಕೆ ಮಾಡಿದ್ರು. ಆ ಮಟ್ಟಕ್ಕೆ ಓಪನ್ ರಿವೋಲ್ಟ್. ನೀವು ಶಂಕರಾಚಾರ್ಯ ಆಗಿದ್ರೆ ನನಗೇನು, ನನ್ನ ರಾಜ್ಯ, ನನ್ನ ಆಡಳಿತ, ನಾನು ಹೀಗೆ ನಡ್ಕೊಳ್ಳೋದು ನಿಮ್ಮ ಜೊತೆಲಿ. ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಯಿತು. ಅದು ಹಾಗೆ ನಡೀತಿರ್ಬೇಕಾದ್ರೆ ಈಗ ಪೋಕ್ಸೋ ಕೇಸ್ ಬಿದ್ದಿದೆ ಅದೇ ಉತ್ತರ ಪ್ರದೇಶದಲ್ಲಿ. ಅಲ್ಲಿನ ಒಂದು ಕೋರ್ಟ್ ಮೂಲಕ, ಲಕ್ನೋ ಕೋರ್ಟ್ ಮೂಲಕ ಅವರ ಆಶ್ರಮದಲ್ಲಿ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಆಗಿದೆ ಅಂತ ಹೇಳಿ ಈ ಅವಿಮುಕ್ತೇಶ್ವರಾನಂದ ಹೆಸರಲ್ಲಿ ಮತ್ತು ಆತನ ಶಿಷ್ಯನ ಹೆಸರಿನಲ್ಲಿ FIR ಆಗಬೇಕು ಅಂತ ಕೋರ್ಟ್ ಆದೇಶ ಬಂದಿದೆ. ಅದನ್ನು ಮೂವ್ ಮಾಡಿದ್ದು ಇನ್ನೊಂದು ಸ್ವಾಮೀಜಿ, ಕೋರ್ಟಿಗೆ ಮೂವ್ ಮಾಡಿದ್ದು ಇನ್ನೊಂದು ಸ್ವಾಮೀಜಿ. ಆ ಮೂಲಕ ಉತ್ತರ ಪ್ರದೇಶ ಸರ್ಕಾರ ಯಾವುದೋ ಒಂದು ರೀತಿಯಲ್ಲಿ ಇದಕ್ಕೆ ಏನು ಮಾಡಬೇಕು ಈ ವ್ಯಕ್ತಿಗೆ, ಅದನ್ನು ಮಾಡಿದ್ಯಾ ಅನ್ನೋ ಪ್ರಶ್ನೆಗಳು ಈಗ ಬರ್ತಾ ಇದೆ. ಅಂದರೆ ಬ್ರಾಹ್ಮಣ ವರ್ಸಸ್ ಠಾಕೂರ್ ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆ ಅಂತ. ಇಲ್ಲಿ ಬಿಜೆಪಿ ಇಬ್ಬಾಗಾಗಿ ಕೂತಿದೆ. ಬಿಜೆಪಿಯಲ್ಲಿ 2 ಉಪಮುಖ್ಯಮಂತ್ರಿಗಳಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ, 2 ಉಪಮುಖ್ಯಮಂತ್ರಿಗಳಿದ್ದಾರೆ. 2 ಉಪಮುಖ್ಯಮಂತ್ರಿಗಳು ಈ ಶಂಕರಾಚಾರ್ಯ ಪರ ಇರೋದು. ಶಂಕರಾಚಾರ್ಯ ಕಾಲಿಗೆ ಬೀಳ್ತೀವಿ, ಅವರು ನಮಗೆ ದೇವರ ಸಮಾನ, ಅವರು ಬಂದು ದಯವಿಟ್ಟು ಸ್ನಾನ ಮಾಡಬೇಕು, ನಮ್ಮ ಮೇಲೆ ಕೋಪ ಇದ್ರೆ ಏನು ಅಂತ ತೋರಿಸ್ಕೊಳ್ಳಿ, ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದನ್ನು ನಾವು ಶಿಕ್ಷೆ ಕೊಡ್ತೀವಿ ಅಧಿಕಾರಿಗಳಿಗೆ ಅಂತ ಪರಿಪರಿಯಾಗಿ ಬೇಡುವಂತಹ 2 ಉಪಮುಖ್ಯಮಂತ್ರಿಗಳು. ಆದರೆ ಮುಖ್ಯಮಂತ್ರಿ ಮಾತ್ರ ಈ ವ್ಯಕ್ತಿ ಶಂಕರಾಚಾರ್ಯ ಅನ್ನೋದಕ್ಕೆ ಏನ್ರಿ ಪ್ರೂವ್ ಮಾಡಲಿ ಶಂಕರಾಚಾರ್ಯ ಅಂತ. ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ? ಇವರೆಲ್ಲ ಹುಟ್ಟಿನಿಂದಲೇ ಶ್ರೇಷ್ಠರು ಅಂತ ಹೇಳ್ಕೊಂಡು ಓಡಾಡೋರು. ಅದನ್ನು ನ್ಯಾಯಯುತವಾಗಿ ಅಥವಾ ಸಂವಿಧಾನಾತ್ಮಕವಾಗಿ ಪ್ರೂವ್ ಮಾಡೋಕ್ಕಾಗತ್ತಾ? ಯಾರೇ ಸ್ವಾಮೀಜಿ ಅಂತ ಕರ್ಸ್ಕೊಳ್ಳುವಂಥವ್ರು ಪ್ರೂವ್ ಮಾಡೋಕ್ಕಾಗತ್ತಾ? ಹೆಂಗ್ರಿ ಸ್ವಾಮೀಜಿ ನೀವು, ಆನ್ ವಾಟ್ ಬೇಸಿಸ್ ಅಂತ ಕೇಳಿದ್ರೆ ಒಬ್ಬ ಸ್ವಾಮೀಜಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿ? ಅದು ಗೊತ್ತು ಯೋಗಿ ಆದಿತ್ಯನಾಥ್ಗೆ. ಬೇರೆ ಯಾರನ್ನೂ ಕೇಳಲ್ವಲ್ಲ, ಅವ್ರನ್ನೆಲ್ಲ ಪೂಜ್ಯನೀಯರು ಅಂತ ನೋಡುವಂಥ ಯೋಗಿ ಆದಿತ್ಯನಾಥ್ ಈ ವ್ಯಕ್ತಿಯನ್ನು ಮಾತ್ರ ಬಿಡ ಮಾತೇ ಇಲ್ಲ ಅಂತ. ಈಗ ಪೋಕ್ಸೋ ಕೇಸ್ ಬಂದು ಕೂತಿದೆ. ಸೊ ಆ ಮಟ್ಟಕ್ಕೆ ಯೋಗಿ ಆದಿತ್ಯನಾಥ್ ಏನೋ ನಡೆಸ್ತಿದ್ದಾರೆ ಅಲ್ಲಿ ಅಂತ. ಇದು ಮುಂದಿನ ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ಕುರ್ಚಿಗೆ ಕಂಟಕ ತರಬಹುದು ಅಂತ ಹೇಳಲಾಗ್ತಿದೆ. ಆದರೂ ಆದಿತ್ಯನಾಥ್ ಹಿಂದೆ ಸರಿತಾ ಇಲ್ಲ. ಯೋಗಿ ಆದಿತ್ಯನಾಥ್ ಒಂದೇ ಒಂದು ಬಾರಿ ಹೊರಗಡೆ ಬಂದು ಶಂಕರಾಚಾರ್ಯರಿಗೆ ಆಗಿರುವ ಅನಾನುಕೂಲಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂದ್ಬಿಟ್ರೆ ಮುಗಿದೋಗುತ್ತೆ. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ಶಂಕರಾಚಾರ್ಯ. ಬಟ್ ಆದಿತ್ಯನಾಥ್ ನೋ, ಇನ್ನೂ ದಾಳಿ ನಡೆಸ್ತವ್ರೆ. ಈಗ ಪೋಕ್ಸೋ ಕೇಸ್ ಬಿತ್ತು. ಪೋಕ್ಸೋ ಕೇಸ್ ಮುಂದೆ ಇನ್ನು ಯಾವ್ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಒಂದು ಡಿಸ್ಕ್ಲೇಮರ್ ಹಾಕ್ತಾ ಇದ್ದೀನಿ, ನಾನು ಯಾವ ಶಂಕರಾಚಾರ್ಯರನ್ನು ಸಹ ಬೆಂಬಲಿಸೋದಿಲ್ಲ. ಯಾಕೆಂದರೆ ಅವರು ಜಾತಿವಾದಿಗಳು, ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸುವವರು. ಅವರ ಪ್ರಕಾರ ಶೂದ್ರರು ಮತ್ತು ಅಸ್ಪೃಶ್ಯರು ಅಂತ ಏನು ಕರೆಸ್ಕೊಳ್ತಾರೆ, ಅವರಿಗೆ ಯಾವ ಹಕ್ಕು ಅಧಿಕಾರಗಳು ಇರಲ್ಲ. ಅದವರ ಪ್ರತಿಪಾದನೆ ಅಷ್ಟೇ, ಏನಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.